ನಮಸ್ಕಾರ ಎಲ್ರಿಗೂ. ಸೈರಾಮ್. ಇವತ್ತು ನಮ್ಮ ಮನೆಯ ನಾಗರ ಪಂಚಮಿ ವಿಶೇಷ ಸಿಹಿ ಕಡುಬು, ಆಮೇಲೆ ಕಡಲೆಬೇಳೆ ಪಾಯಸ. ಸಿಹಿ ಕಡುಬು ಮಾಮೂಲಿ ಹೂರಣ ಎಲ್ಲ ತಯಾರಿ ಮಾಡ್ಕೋತೀನಿ. ಅದಾದ ನಂತರ ಒಲೆ ಮೇಲೆ ನೀರಿಟ್ಕೊಂಡು ಇದಕ್ಕೆ ಎಲೆಗೆ ಹಿಟ್ಟು ಕೂಡ ರೆಡಿ ಮಾಡ್ಕೋತೀನಿ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದಾದ ನಂತರ ಹೂರಣ ಕೂಡ ರೆಡಿ ಆಗುತ್ತೆ. ಪಟ 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 ಮಾಡಿಕೊಂಡು ಇದು ನೋಡಿ ತುಂಬ ಬಿಸಿ ಇತ್ತು. ಪಟ ಮಾಡಿಕೊಂಡೆ. ಕಷ್ಟ ಅನ್ನಿಸ್ತಿತ್ತು. ಆದರೆ ಚಂದ ಬಂತು, ಖುಷಿ ಆಗಿತ್ತು. ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೊತಾ ಇದ್ದೆ. ಚಂದ ಬಂದಿದೆ. ಲೋಟ ತಗೊಂಡು ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ಪಟ್ಟ ಇದರಲ್ಲಿ ಬಾಯ್ಲ್ ಮಾಡಿ ರೆಡಿ ಕಡುಬು. ಅದಾದ ನಂತರ ಕಾಯಿ ಏಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಪಾಯಸ ಕೂಡ ರೆಡಿ ಆಗ್ತಿದೆ, ಕಡಲೆಬೇಳೆ ಪಾಯಸ. ಮತ್ತೆ ಪೂಜೆ ಶುರು ಆಯಿತು. ಅಭಿಷೇಕಕ್ಕೆ ತಯಾರಿ ಮಾಡ್ಕೊಂಡಿದ್ದೆ. ನಮ್ಮ ಮನೆ ಪೂಜೆ ಈ ಥರ ಆಯಿತು. ನಿಮ್ಮ ಮನೆಗಳಲ್ಲಿ ಪೂಜೆ ಎಲ್ಲ ಹೇಗೆ ಹೇಳಿ. ಇವತ್ತಿನ ವಿಶೇಷ ಇಷ್ಟೇ. ತುಂಬ ಚೆನ್ನಾಗಿ ಆಯಿತು. ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು ಪೂಜೆ. ಅದೇ ಒಂದು ಖುಷಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.